ಯೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವಾಗ ಈ ಬ್ಲಾಗ್ ಏನಪ್ಪ ಅಂದರೆ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಇದು ಕೈಂಡ್ ಆಫ್ ಯಾ ಕೈಂಡ್ ಆಫ್ ಅಲ್ಲ, ಶಾಪಿಂಗ್ ಬ್ಲಾಗೇ ಅನಿಸುತ್ತೆ. ಸೊ ಇವಾಗ ನಾನು ಮತ್ತು ನಮ್ಮಮ್ಮ ಇಲ್ಲಿಂದ ಮಲ್ಲೇಶ್ವರಂಗೆ ಹೋಗ್ತಾಯಿದ್ದೀವಿ. ಮಲ್ಲೇಶ್ವರಂನಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ತಂಗಿ ಎಲ್ಲ ಬರ್ತಿದ್ದಾರೆ. ಶಾಪಿಂಗ್ ಮಾಡೋದಿದೆ ನಮ್ಮ ತಂಗಿಗೆ, ಹಾಗೆ ನಾನು ಊರಿಗೆ ಹೋಗೋದಿದೆ. ಸೊ ಹಂಗೆ ಇವಾಗ ಹೋಗ್ತಾಯಿದ್ದೀವಿ. ಹಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾಯಿದ್ದೀವಿ. ನಾನು ಡೈರೆಕ್ಟ್ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸಲ್ಲಿ ಸಿಗ್ತೀನಿ. ಬಾಯ್ ಬಾಯ್. 8th ಫ್ಲೋರ್ ಅಂತೆ ಸುದರ್ಶನ್ಗೆ ಬಂದಿರೋದು. 8th ಫ್ಲೋರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. 8th ಫ್ಲೋರ್ ಆಗ್ತದೆ. 7th ಫ್ಲೋರ್ ಕಂಪ್ಲೀಟ್ ಮಾಡಿ ಸಾಕಾಗುತ್ತೆ, ಸುಸ್ತಾಗುತ್ತೆ. ಬ್ರೈಡಲ್ ಲೆಹೆಂಗಾಸ್ ಸೊ ಇಲ್ಲ ನಮಗೆ ಬೇಕಾದ್ರೆ ಸುಮ್ಮನೆ ಹತ್ಕೊಂಡ್ಬಂದ್ರಿ 8th ಫ್ಲೋರ್ ಗಂಟ. ಮತ್ತೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಹೋಗ್ತಾಯಿದ್ದೀವಿ. ಅದನ್ನ ತೋರಿಸ್ಬಿಟ್ಟು ಇದಕ್ಕೆ ತೋರ್ಸ ಮಾತಾಡು, ನರೇಂದ್ರ ಶಿವಾಸ್ ಮಾತಾಡು. ಸುದರ್ಶನ್ ಬಂದ್ವಿ ಪರ್ಚೇಸ್ ಮಾಡೋಣ ಅಂತ, ಬಟ್ ಒಂದಕ್ಕೆ ಡಬಲ್ ರೇಟ್ ಹಾಕ್ಬಿಟ್ಟು ಅದನ್ನೇ ಆಫರ್ ಅಂತ ಕೊಡ್ತಾ ಇದ್ದಾರೆ. ಸೊ ವಿ ಡೋಂಟ್ ಜನ ಜಾತ್ರೆ ಎಷ್ಟು ಜನ ತುಂಬಿಕೊಂಡಿದ್ದಾರೆ ಗೊತ್ತಾ? ಯಾರು ಬರ್ಬೇಡಿ. ಪುನೀತ್ ಫ್ರೆಂಡ್ಸ್ ಬೇರೆ ಬಂದ್ಬಿಟ್ಟವ್ರು, 3 ಜನ ಪುನೀತ್ ಫ್ರೆಂಡ್ಸ್ ಬೇರೆ ಬಂದ್ಬಿಟ್ಟಿದ್ದಾರೆ. ಫ್ರೆಂಡ್ಸ್ ಅವರಲ್ಲ, ಫ್ರೆಂಡ್ಸ್ ಯಾರು ಅಂತಾರೋ ಮುಗಿದ್ರು ಅವರು. ಸೊ ಅದಕ್ಕೆ ವಿಜಯಲಕ್ಷ್ಮಿಗೆ ಹೋಗ್ತಾ ಇದೀವಿ. ಇವಳಿಗೆ ಶಾಪ್ ಮಾಡಕ್ ಹೋಗ್ತಾರೆ. ಅವಳು ಅನ್ಕೊಂಡು ಇವಳಿಗೆ ಬೇಕಾಗಿರೋ ತರ ಕಲೆಕ್ಷನ್ ಸಿಕ್ಕಿಲ್ಲ, ಇರ್ಲಿಲ್ಲ ಅವಳೆ. ಮಾತಾಡೆ. ಹಾಯ್, ಇವಾಗ ನಾವು ಲಂಚ್ ಮಾಡಕ್ ಬಂದಿದ್ದೀವಿ. ಇಷ್ಟೊತ್ತು ತಾಡಿ ಸುದರ್ಶನ್ ಫ್ಲಾಪ್ ಆಯ್ತು ಇಲ್ಲ. ಸುದರ್ಶನ್ ಅಲ್ಲಿ ಹೋಗಿ ಅಲ್ಲಿ ಜನ ಜಾಸ್ತಿ ಇದ್ರೆ ಬೇರೆ ಕಡೆ ಹೋಗ್ಬೇಕು. ಇಲ್ಲಿ ಹೋಗೋದು ನೆಕ್ಸ್ಟ್ ವಿಜಯಲಕ್ಷ್ಮಿ. ಸೊ ಅದಕ್ಕೆ ಇವಾಗ ಊಟ ತಿನ್ನಕ್ಕೆ ಬಂದಿದ್ದೀವಿ. ತಿನ್ಕೊಂಡು ವಿಜಯಲಕ್ಷ್ಮಿಗೆ ಹೋಗಿ ಅಲ್ಲಿ ಶಾಪ್ ಮಾಡಿಕೊಂಡು ಅಲ್ಲಿಂದ ಊರಿಗೆ ಹೋಗೋದು. ಊರಿಗೆ ಹೋಗಿ ನಾನು ವಾಪಸ್ ನಾಳೆ ಹೋಗ್ತೀನಿ. ಇವಾಗ ಊಟ ತಿನ್ಕೊಂಡು ಇವಾಗ ನಾವು MG ರೋಡ್ ಬಂದಿದ್ದೀವಿ. MG ರೋಡ್ ವಿಜಯಲಕ್ಷ್ಮಿ ಸಿಲ್ಕ್ಸ್. ನಾವು ಮೊನ್ನೆ ಬಂದಾಗ ಯಾವ್ದಿತ್ತು ಇದೆಲ್ಲ ಮಾತಾಡೆ. ಗರ್ಲ್ಸ್ ವಿತ್ ಒಡವೆ ಒಬ್ಸೇಷನ್. ನಿಮ್ಗೆ ಹೆಂಗ್ ಗೊತ್ತು? ಎಷ್ಟು ಚೆನ್ನಾಗಿ ನನಗೆ ಎಷ್ಟು ಚೆನ್ನಾಗಿ ನಿಮ್ಮ ಮಗನ ಅದೇ. ಓಕೆ, ಇವಾಗ ಜನ ಇನ್ನೂ ಜನ ಜಾಸ್ತಿ ಇದ್ದಾರೆ ತಾನೆ? ಪ್ರಾಬಬ್ಲಿ ಇನ್ನೂ ಮೇಲೆ ಹೋಗಿಲ್ಲ ಇದ್ದಾರೆ. ಯಾವ್ದು ಸೆಲೆಕ್ಟ್ ಮಾಡ್ತಾ ಇದ್ದೀವಿ? ಫೈನಲಿ ಒಂದು ಸೀರೆ ತಗೊಂಡು ಹೋಗ್ತಾ ಇದ್ದೀವಿ. ಏನಂತೀಯ, ಇಷ್ಟ ಆಯ್ತಾ? ಇಷ್ಟ ಆಯ್ತು, ಚೆನ್ನಾಗಿತ್ತು, ಗ್ರ್ಯಾಂಡ್ ಆಗುತ್ತೆ. ಒಂದು ಸೀರೆ ತಗೊಂಡು ಅದರಲ್ಲಿ ಲೆಹಂಗಾ ಹೊಲಿಸ್ತಾರಲ್ಲ ಮದ್ವೆಗೆ, ಯಾರೋ ಒಂದು ಮದ್ವೆ ಅಪ್ಕಮಿಂಗ್ ಮದ್ವೆ ಇರೋಂತ, ಅದಕ್ಕೆ ಹೊಲಿಸ್ತಾ ಅದನ್ನ. ಚೆನ್ನಾಗಿತ್ತು. ಒಂದು ತಗೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದೀವಿ. ನಾನು ಒಳಗಡೆ ಜಾಸ್ತಿ ವಿಡಿಯೋ ಮಾಡ್ಕೋಗಿಲ್ಲ, ಬಿಕಾಸ್ ಕಾಪಿರೈಟ್ಸ್ ಬರ್ತದೆ. ಸಾಂಗ್ ಹಾಕಿದ್ದಾರೆ ಅವರು. ಸೀರೆ ನಾನು ತಗೊಂಡ ಟೈಮಲ್ಲಿ ಹಾಕಿದೀನಿ. ಅಲ್ಲಿ ಎಷ್ಟೊಂದು ಸೀರೆ ಇತ್ತು, ಎಷ್ಟೊಂದು ಸೀರೆ ಒಂದ್ ಸೀರೆ ತಗೊಂಡಿರೋದು. ಯಾವ ಸೀರೆ ಅಂತ ನೀವು ಗೆಸ್ ಮಾಡಿ. ಒಂದು ತಗೊಂಡಿದ್ದೀವಿ ಸೀರೆಯಲ್ಲಿ. ಅದರಲ್ಲಿ ಇವಾಗ ಲೆಹಂಗಾ ಹೊಲ್ಸೋದು. ಫುಲ್ ವೆದರ್ ಬೇರೆ ಮಳೆ ಆಗಿದೆ. ಇವಾಗ ತಗೊಂಡು ಇಲ್ಲಿ ತಗೊಂಡು ಹೋಗ್ತಾ ಇದೀವಿ. ಇವಾಗ ನಾವೇ ತಗೊಂಡಿದ್ದು, ಗಜಾಮ ತಂದಿದ್ದು. ನಿಮ್ದು ತಾನೆ? ನಮ್ದೇ. ನೀನ್ ಎತ್ಕೊಂಡಿ, ನಾನು ನೋಡ್ದೆ. ಇವಾಗ ಮಳೆ ಬರ್ತಿತ್ತಲ್ಲ ಅದಕ್ಕೆ ಹಿಡ್ಕೊಂಡ್ ಬಂದಿದ್ದು. ವಾಪಸ್ ಕೊಡ್ಬೇಕಾದ್ರೆ ವಾಪಸ್
ಆಗಲ್ಲ. ಮಳೆ ಕಮಿಂಗ್ ಗೈಸ್. ಇಟ್ಕೊಳ್ಳೆ. ಇದಕ್ಕೈತೆ ಬಿಡು, ಇದಕ್ಕೈತೆ. ಇನ್ನು ಬಿಲ್ಡಿಂಗ್ ಮಾಡಿಸ್ತಿದ್ದಾರೆ, ಮಳೆ ಬೇರೆ ಬರ್ತಿದೆ, ಹೋಗೋಣ ಅಂತಂದ್ರೆ ನನಗೆ ಏನಾಗಿ ತೋಲ್ಟಿದೆ ಸೈಡ್ ಅವ್ರಿಗೆ ಜಾಗ ಬಿಡು ಪಾಪ ಹೋಗೋರಿಗೆ. ನಾನೇ ನಿಂತು ಉದ್ದ ಇರುತ್ತೆ ಗೈಸ್. ಇಲ್ಲ ನಾನು ಅದು ನೋಡಿ ಗೆಸ್ ಮಾಡಿ ಹೇಳಿ ಯಾರು ತುಂಬ ಉದ್ದ ಇದ್ದಾರೆ ಅಂತ. ಆಬ್ವಿಯಸ್ಲಿ ನಿಂತ್ಕೊಂಡ್ಬಿಡಿ, ಕಾಲು ಎತ್ಬಿಡ್ತಾಳೆ ಬೇಲಕ್ಕೆ ಹಂಗೆ. ನಾವು ಫಸ್ಟ್ ಪಾರ್ಟಿ ನಾನು ಫಸ್ಟ್ ಪಾರ್ಟಿ ಬಂದಿದ್ದು ಇಲ್ಲೇ ಅಲ್ಲಿ ಅವರಿಬ್ರಿಗೆ ಕಾರ ಕುತ್ಕೊಂಡು ಏನ್ ಹೇಳಿದ್ರು ಅಂತ ಕೇಳಿದ್ರು. ಮತ್ತೆ ಅದೇ ಗೈಸ್ ಬಾಯ್. ಸೊ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಇಲ್ಲ ಎಂಡಾಗಿಲ್ಲ ಇವಳು ವ್ಲಾಗ್ ಗೈಸ್. ಮತ್ತೆ ಅವಾಗ ಹೇಳ್ದೆ ದಿನ ಅದು ಕಟ್ ಮಾಡಿದೀನಿ, ಅದನ್ನ ಸುಮ್ಮನೆ ಕಟ್ ಮಾಡಿದೀನಿ ಭಯ ಆಯ್ತಿದ್ದನು ಅದನ್ನ ಕಟ್ ಮಾಡಿದೀನಿ ಗೈಸ್. ಅಷ್ಟೊಂದು ಅಳ್ತಾ ಇದ್ದ ಅಲ್ಲ ಸಾಕಾಯ್ತು. ಬ್ರಿಕಿನ್ ಸ್ಟಾಕ್ ಅಲ್ಲಿ ತಗೊಂಡ್ಮೇಲೆ ಈ ತರ ಮಳೆಗೆ ಯೂಸ್ ಮಾಡ್ಕೊಬಹುದು. ಮಳೆ ಬರ್ತಿದ್ದೆ ಬ್ರಿಕಿನ್ ಸ್ಟಾಕ್ ತಗೊಂಡ್ಮೇಲೆ ಈ ತರ ಯೂಸ್ ಮಾಡ್ಕೊಬಹುದು, ಮಳೆ ಬರ್ತಿದ್ರೆ ತಲೆ ಮಡಿಕೊಬಹುದು ಮಳೆ ಬರ್ತಿದ್ರೆ. ಇದೆ ನಮ್ಮ ಅತ್ತೆ ಓದಿದ ಕಾಲೇಜ್. ನಮ್ಮ ಅತ್ತೆ ಓದಿದ್ದೆ ಕಾಲೇಜಲ್ಲಿ ನಮ್ಮ ಮಾಮ ಇಲ್ಲಿ ಬಂದು ಕಾಯ್ತಾ ಇದ್ರು ಹತ್ರ ನಮ್ಮ ಅತ್ತೆಗೆ ಪಿಕಪ್ ಮಾಡಕ್ಕೆ. 10 years ಲವ್ ಸ್ಟೋರಿ ತಾನೆ? 10 not 12 ಗೊತ್ತಿಲ್ಲ. ನಾನು ಫಸ್ಟ್ ಪಾರ್ಟಿಗೆ ಬಂದಿದ್ದಲ್ಲೇ ಜಸ್ಟ್ ಬಿ ಅಲ್ಲ ಸಾಗರ್ ಮಾಡಿದ್ನಲ್ಲ ಫಸ್ಟ್ ಪಾರ್ಟಿ ಇಲ್ಲೇ. ನಾನು ಫಸ್ಟ್ ಪಾರ್ಟಿಗೆ ಬಂದಿದ್ದಲ್ಲ. ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಮನೇನ ಡೈರೆಕ್ಟು ಮನೆ ಅಂತೆ ಮೈಸೂರು ಉದ್ಯೋಗ ಮತ್ತೆ ಮೈಸೂರು ಉದ್ಯೋಗ ಬೇಲ್ ತರ ಹೋಗ್ತಂತೆ. ಇವಳ್ದೆಲ್ಲ ಇವ್ ಜೊತೆ ನಾನು ಆಕ್ಚುಲಿ ಬರಕ್ ಇಷ್ಟ ಇರ್ಲಿಲ್ಲ ಗೈಸ್. ಇವತ್ತು ಬರಕ್ ಇಷ್ಟ ಇರ್ಲಿಲ್ಲ ಗೈಸ್. ನಾನು ನಮ್ಮ ಅಮ್ಮ ಫೋರ್ಸ್ ಮಾಡಿ ಎಳ್ಕೊಂಡ್ ಬಂದಿದ್ದೆ, ತಾಕೊಂಡ್ ಬಂದ. ನಾನ್ ಬರಲ್ಲ ಅಂತಂದೆ, ಮಾವಿನಕಾಯಿ ನಾ ತಿಂದೆ ಅವಾಗೆ. ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಆಗ್ತೀನಿ ನಂಗೆ ಕಚ್ಚಿಬೇಡ, ನಂಗೆ ಇಷ್ಟ ಆಗಲ್ಲ. ನಂಗೆ ನಿಜ ಗೈಸ್ ಇಲ್ಲಿ ನೋಡಿ ಗೈಸ್, ನಂದು 2 ತೊಡೆ ಇದಕ್ಕೋಸ್ಕರ ದೃಷ್ಟಿ ಆಗ್ತದೆ ಗೈಸ್. ಕಟ್ ಮಾಡ್ಬಿಟ್ಟಿ ಅದನ್ನ. ಆಯ್ತು ಬಿಡು, ರಿಪೋರ್ಟ್ ಮಾಡ್ಸ್ಬಿಡ್ತೀನಿ. ಅವ್ನ ಎಡಿಟ್ ಮಾಡೋವಾಗೆಲ್ಲ ಕಟ್ ಮಾಡ್ತಾನೆ. ಪಾಪ ಕಡಿಮೆ ಮಾಡಿ ನಿನ್ ಮಗ ನಿಮ್ ಪಾಪ ಅಂತ ಅನ್ಕೊಂಡಿದ್ಯಾ? ಮಗ ಅಲ್ಲ ಇದು, ಏನೋ ನಮ್ಮ ಅಮ್ಮನೇ ಇಂತ ಮಾತಾಡ್ತಾರೆ ನೋಡಿ ಗೈಸ್. ನಾನು ನಿನ್ ಕೈ ಇಟ್ಟು ನಿನ್ ಕ್ಯಾಮ್ರಾ ಹೋಗ್ಬಿಡು, ಸುಮ್ಮನೆ ಇದ್ಬಿಡು. ನಾನು ಲಾಸ್ಟ್ ವಾರ್ನಿಂಗ್ ಕೊಡ್ತೀನಿ, ಸುಮ್ಮನೆ. ಲಾಸ್ಟ್ ವಾರ್ನಿಂಗ್ ಓಕೆ. ಕಚ್ಚಿತ್ತು ಬಂದ್ರಿ. ಇಲ್ಲ ಇದು ಬೇರೆ ಕಡೆ ಇವಾಗ ಚಕ್ರನ್ ಬೇಡ ಬಿಡೆ. ಎಲ್ಲಿದು? ಯಾರಿದು? ಅಲ್ಲಿ ಹೋಗಿ ಮೇಲೆ ಇಲ್ವಾ ಕಾಣಿಸ್ತಲ್ಲ, ಮಳೆ ಬಿದ್ದೈತೆ. ಇಲ್ಲ ಇಲ್ಲೇ ಧನ್ಯತೆಗೆ ಇಲ್ಲೇ ಎಂಗೇಜ್ಮೆಂಟ್ ಸ್ಯಾರಿ ಕೊಡ್ಸಿದ್ರು. ಇಲ್ಲ ಅಂತ ಕಾಂಜೀವರಂ. ಈಗ ಬೆಳ್ತಾರೆ ಚೆನ್ನಾಗಿದೆ ಇದು.
ಅದು ಮ್ಯಾಚ್ ಆಗ್ತದೆ ಇದು. ಕೆಳಗಡೆ ಐತಲ್ಲ. ಪ್ಯೂರ್ ಆರ್ಗೆನ್ಸಾ ಜರ್ದೋಸಿ ವರ್ಕ್ ಬರುತ್ತೆ ಇದು. ಸೆಲೆಕ್ಟ್ ಆಯ್ತು ಗೈಸ್. ಆಯ್ತಾ? ಮತ್ತೆ ಅಪ್ಕಮಿಂಗ್ ವೆಡ್ಡಿಂಗ್ಗೆ ಮುಹೂರ್ತಮ್ದು ರಿಸೆಪ್ಷನ್ದು ಆಯ್ತು. ಇನ್ನು ಮದುವೆನೇ ಮದ್ವೆ ಯಾವಾಗ ಗೊತ್ತಾ? ಮದ್ವೆ ಆಗುತ್ತೆ ಸರಿ. ಅದು ಮದ್ವೆ ಇರೋದು ಯಾವಾಗ? ಸೆಪ್ಟೆಂಬರ್. ನವೆಂಬರ್. ಇನ್ನು ಎಷ್ಟು ಮಂತ್? ಇನ್ನು ಆಗಸ್ಟ್, ಅಕ್ಟೋಬರ್, ನವೆಂಬರ್, ಇನ್ನು 2 ಮಂತ್ ಹೆಂಗಿದೆ. ಸಫೀನಾ ಆಯನಿ ಇವಾಗ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಮತ್ತೆ ವೆಬ್ಸೈಡ್ಗೆ ಬಂದಿದ್ದೀವಿ. ವೆಬ್ಸೈಡ್ ಮತ್ತೆ ಇನ್ನೊಂದು ಬಟ್ಟೆ ತಗೊಂಡ್ ಬಂದಿದ್ದೀವಿ ಇಲ್ಲಿ. ಬಟ್ಟೆ ನೋಡ್ತಾಳೆ. ನಾನು ಪ್ರಾಬಬ್ಲಿ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ. ಮದುವೆ ಸಂಗೀತ ಎಲ್ಲ ಇದೆ. ಸಂಗೀತ, ರಿಸೆಪ್ಷನ್, ಮದುವೆ, ಹಲ್ದಿ, ಮೆಹಂದಿ ಎಲ್ಲ ಫಂಕ್ಷನ್ಸ್ ಇದೆ. ಎಲ್ಲ ಫಂಕ್ಷನ್ಸು ನಾನು ಪ್ರಾಬ್ಲಿ ಹೋಗೋಕ್ಕಾಗಲ್ಲ. ಬಿಕಾಸ್ ನನಗೆ ಆ ಟೈಮಲ್ಲಿ ಎಕ್ಸಾಮ್ಸ್ ಇದೆ, ಸೆಕೆಂಡ್ ಇಂಟರ್ನಲ್ಸ್ ನವೆಂಬರಲ್ಲಿ. ಹೆಚ್ಚಿ ನನಗೆ ಎಕ್ಸಾಮ್ ಇಲ್ಲ ಅಂದರೆ ಹೋಗ್ಬೋದು. ಎಕ್ಸಾಮ್ ಇದೆ, ನಾನು ಹೋಗೋಕ್ಕಾಗಲ್ಲ ಮದುವೆಗೆ. ಸೊ ನಾನು ಇನ್ನೂ ಶಾಪ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಇನ್ನೂ ಕನ್ಫರ್ಮ್ ಆಗಿ. ಇವಾಗ ಮಾತ್ರ ಶಾಪ್ ಮಾಡ್ತೀನಿ ಇವಾಗ ಇಲ್ಲಿ ತಗೊಂಡಾಯ್ತು. ಬಿಲ್ಲಿಂಗ್ ನಡೀತಾ ಇದೆ ಇವಾಗ. ಬಂದು ರೀಚ್ ಆಗಿದೆ. ನಾವು ಇಷ್ಟು ಶಾಪಿಂಗ್ ಮಾಡಿರೋದು. ಇದೊಂದು ಬಾಕ್ಸು. ಇದು ಯಾರ್ದು? ಏನ್ ಬೇಕು? ಟೈಮ್ ಎಷ್ಟಾಗಿದೆ? 9 ಗಂಟೆನಾ? 10 ಗಂಟೆಲೇ ಮಕ ಮತ್ತೆ 10 ಗಂಟೆ ಟೈಮಾ? ಟೈಮ್ ಎಷ್ಟು? ರಾಕಿ ವಾಕಿಂಗ್ ಹೋಗಿದೆ. ನಮ್ ರಾಕಿ ವಾಕಿಂಗ್ ಹೋಗಿದೆ. 10 ಗಂಟೆ ಟೈಮು. ಟೈಮ್ ಎಷ್ಟು ಮಕ್ಕ ನೋಡು? ಹೌದು 10 o'clock. ಹೊಟ್ಟೆ ಹಸಿತಿದೆ. ಇವಾಗ ಊಟ ಮಾಡಿ ಫುಲ್ ಟಯರ್ಡ್. ವಿಲ್ ಗೋ ಸ್ಲೀಪ್ ಅಷ್ಟೇ. ನಮ್ಮ ಅಚ್ಚಿನ ಮಾತಾಡ್ಸೋಣ ಬನ್ನಿ ಗೈಸ್. ಅದಿ ಅಮ್ಮಮ್ಮ ಆಯನು ಹಾಯ್ ಹಿಂಗಿದ್ಯಾ? ಚೆನ್ನಾಗಿದ್ದೀನಿ. ಕೇಳಿದಾರೆ ಹೆಂಗಾರು ಅಂತ. ಬ್ಲಾಗ್ ಮಾಡ್ತಾ ಇದೀನಿ. ಎಲ್ಲರೂ ಹೆಂಗಿದ್ದೀರಾ? ಹೆಂಗಿದ್ದೀರಾ? ಹಾಯ್ ಚೆನ್ನಾಗಿದ್ದೀರಾ? ಊಟ ಮಾಡ್ದಾ? ನಿನ್ನೆ ಇಲ್ಲ ಏಕೆ? ಮಾಡ್ಬೇಕು. ಅದೇ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದೀನಿ. ಇವಾಗ ಊಟ ಮಾಡಿ ಮಲಗೋದು. ಹೆಂಗಿತ್ತೆ ಮಕ್ಕ ಇವತ್ತಿನ ಡೇ? ಫುಲ್ ಟಯರ್ಡಿಂಗ? ಫುಲ್ ಟಯರ್ಡ್. ಎಲ್ಲ ಆಯ್ತಾ? ಶಾಪಿಂಗ್ ಮುಗಿತಾ? ಎಲ್ಲ ಫುಲ್ ಟಯರ್ಡ್. 3ರಲ್ಲಿ ಓಕೆ ಗೈಸ್, ಇವಾಗ ಹೋಗಿ ಮಾಡ್ಕೊತೀರಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್. ಬಾಯ್.